Hello. ಇವತ್ತಿನ ಕ್ಲಾಸಿನ ಒಂದು ಮೋಟಿವೇಶನ್ ಲೈನ್ ಮುಖಾಂತರ ಸ್ಟಾರ್ಟ್ ಮಾಡೋಣ. That is by Albert Einstein, one of the finest scientists of the world. What he says, once you stop learning, you start dying. What he says, once you stop learning, you start dying. ನೀವು ಯಾವಾಗ ಕಲಿಕೆ ಅನ್ನುವಂಥದ್ದು ಸ್ಟಾಪ್ ಆಗ್ತದೋ ಆವಾಗ ನಿಮ್ಮ ಡೆತ್ ಸ್ಟಾರ್ಟ್ ಆಗ್ತದೆ. ಇಟ್ಸ್ ಅ ವೆರಿ ವೆರಿ ಬ್ಯೂಟಿಫುಲ್ ಲೈನ್. ಇಟ್ ಮೀನ್ಸ್ ಲರ್ನಿಂಗ್ is learning is a lifelong activity. ನೀವೆಷ್ಟು ಕಲಿತೀರಾ, ಎಷ್ಟು ನ್ಯೂ ಥಿಂಗ್ಸ್ ಅನ್ನ ಕಲಿತೀರಾ, ಅಷ್ಟು ನೀವು ಅಷ್ಟು ಆಕ್ಟಿವ್ ಆಗಿ ಇರ್ಲಿಕ್ಕೆ ಆ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೆ ಒಂದು ಕೊಟೇಶನ್ ಕ್ಲಾಸ್ ಸ್ಟಾರ್ಟ್ ಮಾಡೋಣ. Today we'll discuss about one of the important concepts in teaching aptitude, that is levels of teaching. Okay? Teaching ನ ಲೆವೆಲ್ಗಳು, ರೈಟ್? ಈ ಒಂದು ಕಾನ್ಸೆಪ್ಟ್ ಮೇಲೆ there are many questions asked in UGC NET and KSET. ಪ್ರಿವಿಯಸ್ ಇಯರ್ ಕ್ವಶನ್ಸ್ ಅನ್ನ ನಾವು at the end of the lesson ನಾವು ಡಿಸ್ಕಷನ್ ಮಾಡೋಣ. ಓಕೆ, ಸೊ ಈ ಒಂದು ಸ್ಲೈಡ್ ಅಲ್ಲಿ ನೋಡಬಹುದು ನೀವು, ಯು ಕ್ಯಾನ್ ಸಿ ದಿ ಇಮೇಜ್, ರೈಟ್? ಈ ಇಮೇಜ್ ಅಲ್ಲಿ ನಮ್ಗೆ ಒಂದು ಮೂರು ರೀತಿಯ ಜನರು ಕಾಣ್ತಿದ್ದಾರೆ. ಎಷ್ಟು? ಮೂರು ರೀತಿಯ ಜನರು ಕಾಣ್ತಿದ್ದಾರೆ. ಸೊ ಏನಿದು? ಒಂದು ನಮ್ಗೆ ಚಿಲ್ಡ್ರನ್ ಕಾಣ್ತಿದ್ದಾರೆ, ಹೌದಾ? ಯಾರು? ದಿಸ್ ಇಸ್ ಚಿಲ್ಡ್ರನ್. ಚಿಲ್ಡ್ರನ್ ಕಾಣ್ತಿದ್ದಾರೆ. ಮತ್ತೆ ಇನ್ನೊಬ್ಬ ಯಂಗ್ ಬಾಯ್ ಕಾಣ್ತಿದ್ದಾನೆ, ಹೌದಾ? ಯಂಗ್ ಬಾಯ್, ಯಂಗ್ ಬಾಯ್. ನಂತರ ಇನ್ನೊಂದು ಗ್ರೂಪ್ ಕಾಣ್ತಾ ಇದೆ ನಮ್ಗೆ, ಅಡಲ್ಟ್ಸ್ ಕಾಣ್ತಾ ಇದೆ. ದೀಸ್ ಆರ್ ಅಡಲ್ಟ್ಸ್. ಅಡಲ್ಟ್ಸ್. ಓಕೆ, ದೀಸ್ ಆರ್. ಸೊ ಟೀಚಿಂಗ್ ಅನ್ನುವಂಥದ್ದು ಈ ಈ ಮೂರು ರೀತಿಯ ಜನರಿಗೆ ಡಿಫ್ರೆಂಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಸಣ್ಣ ಮಕ್ಕಳಿಗೆ ನಾವು ಯಾವ ರೀತಿ ಟೀಚ್ ಮಾಡ್ತೀವಿ ಅದೇ ರೀತಿಯ ಟೀಚಿಂಗ್ ಅನ್ನ ನಾವು ವಯಸ್ಕರಿಗೆ, ಅಡಲ್ಟ್ಸ್ಗೆ ಮಾಡಲಿಕ್ಕೆ ಆಗೋದಿಲ್ಲ, ರೈಟ್? ಇದೇ ರೀತಿಯ ಟೀಚಿಂಗ್ ನಾವು ಸಣ್ಣ ಮಕ್ಕಳಿಗೆ ಮಾಡುವಂತಹ the way we teach to small kids, we cannot teach in a same way to the adults. ಅಡಲ್ಟ್ಸ್ಗೆ ಸೇಮ್ ರೀತಿಯಲ್ಲಿ ನಾವು ಕಲಿಸಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಟೀಚಿಂಗ್ ಅಲ್ಲಿ ಲೆವೆಲ್, ಸಣ್ಣ ವಿದ್ಯಾರ್ಥಿಗೆ ಹೇಗೆ ಕಲಿಸ್ಬೇಕು, ಒಬ್ಬ ಯಂಗ್ ಬಾಯ್ PU ಲೆವೆಲ್, ಡಿಗ್ರಿ ಲೆವೆಲ್ ವಿದ್ಯಾರ್ಥಿಗೆ ಹೇಗೆ ಕಲಿಸ್ಬೇಕು, ಮತ್ತೆ ಒಬ್ಬ ಅಡಲ್ಟ್, ಐ ಮೀನ್ ವಯಸ್ಕರಿಗೆ ಹೇಗೆ ಕಲಿಸ್ಬೇಕು ಅನ್ನೋದು. ಸೊ ಎಲ್ಲರಿಗೂ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಆಫ್ ಟೀಚಿಂಗ್ಸ್, ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಆಫ್ ಯುನೋ ಮೆಥಡ್ಸ್ ಇರ್ತಾವೆ. ಸೊ ಅವುಗಳನ್ನ ನಾವು ಲೆವೆಲ್ಸ್ ಆಫ್ ಟೀಚಿಂಗ್ ಅಲ್ಲಿ ನೋಡ್ತೀವಿ. we will discuss them in this concept, levels of teaching. ಓಕೆನಾ? This is about levels of teaching. Now come to the next slide. ಹಾಗಾದ್ರೆ ಯಾವ ಯಾವ ರೀತಿಯ ಟೀಚಿಂಗ್ ಲೆವೆಲ್ಗಳು ಇದಾವೆ ಅಂದ್ರೆ, ನಮ್ಗೆ ಮೂರು ರೀತಿಯ ಟೀಚಿಂಗ್ ಲೆವೆಲ್ಗಳು ಇದಾವೆ, ರೈಟ್? ಮೂರು ರೀತಿಯ ಟೀಚಿಂಗ್ ಲೆವೆಲ್. ಒಂದು ಮೆಮರಿ ಲೆವೆಲ್, ಇನ್ನೊಂದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಅಂತ ಬರುತ್ತೆ, ಇನ್ನೊಂದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್. ಮೂರನೇದು ರಿಫ್ಲೆಕ್ಟಿವ್ ಲೆವೆಲ್. ಸೊ ಮೂರು ರೀತಿಯ ಲೆವೆಲ್ ಬರ್ತದೆ. ದಟ್ ಇಸ್, ಫಸ್ಟ್ ಒನ್ ಇಸ್ ಮೆಮರಿ ಲೆವೆಲ್, ಸೆಕೆಂಡ್ ಒನ್ ಇಸ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್, ಥರ್ಡ್ ಒನ್ ಇಸ್ ರಿಫ್ಲೆಕ್ಟಿವ್ ಲೆವೆಲ್. ಇದನ್ನ MUR ಅಂತ ಹೇಳಿ ನೆನಪಿಸಿಕೊಳ್ಳಬಹುದು. ಓಕೆ, MUR, ಮೆಮರಿ ಲೆವೆಲ್, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಅಂಡ್ ರಿಫ್ಲೆಕ್ಟಿವ್ ಲೆವೆಲ್. ಓಕೆ, ಗಾಟ್ ಇಟ್. ಸೊ ಮೊದಲನೇದಾಗಿ ನಾವು ಮೆಮರಿ ಲೆವೆಲ್ ಆಫ್ ಟೀಚಿಂಗ್ ಡಿಸ್ಕಷನ್ ಮಾಡೋಣ. ಸೊ what is this memory level of teaching? ಹೇಳಿ. ಸೊ ಆಸ್ ವರ್ಡ್ ಇಂಡಿಕೇಟ್ಸ್, ಇಟ್ಸ್ ಮೆಮರಿ ಲೆವೆಲ್ ಅಂದ ತಕ್ಷಣ ಇಟ್ಸ್ ಕೈಂಡ್ ಆಫ್ ಮೆಮರೈಸೇಷನ್. ಸೊ ಮೆಮರೈಸೇಷನ್ ಯಾರು ಮಾಡ್ತಾರೆ? ಸಣ್ಣ ಸಣ್ಣ ಏನೋ ಏನೋ ಒಂದು ಸ್ಕೂಲ್ನ ವಿದ್ಯಾರ್ಥಿಗಳು ಏನೋ ಮಾಡ್ತಾರೆ, ಮೆಮರೈಸೇಷನ್ ಮಾಡ್ತಾರೆ. ಫ್ಯಾಕ್ಟ್ಸ್ ಗಳನ್ನ ಅವರು ಜಸ್ಟ್ ರಿಮೆಂಬರ್ ಮಾಡ್ತಾರೆ, ಬೈ ಹಾರ್ಟ್. ಸೊ ಈ ಒಂದು ಸ್ಟೇಜ್ ಅಲ್ಲಿ ನಾವು ಮೆಮರಿ ಲೆವೆಲ್ ಟೀಚಿಂಗ್ ಮಾಡ್ತೀವಿ, ರೈಟ್? ಸೊ 1ರಿಂದ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ನಾವು ಇದೇ ರೀತಿಯಲ್ಲಿ ಕಲಿಸ್ಬೇಕಾಗುತ್ತೆ. ಅದರ್ವೈಸ್ ದೇ ವೋಂಟ್ ಲರ್ನ್, ಯಾಕಂದ್ರೆ ಅವರ ಮೈಂಡ್ ಅಷ್ಟು ಬೆಳೆದಿರೋದಿಲ್ಲ. ಸೊ ವಾಟ್ ಈಸ್ ದಿಸ್ ಮೆಮರಿ ಲೆವೆಲ್ ಆಫ್ ಟೀಚಿಂಗ್ ಹೇಳಿದ್ರೆ, ಸೊ who is the proponent of this memory level of teaching is Herbert, right? Herbert is the one of the proponents of memory level teaching, right? Next, it is initial stage of teaching. So ವಿದ್ಯಾರ್ಥಿ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದಾಗ, ಸೊ 1ನೇ ತರಗತಿ ವಿದ್ಯಾರ್ಥಿಗಳು ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಆ ಒಬ್ಬ ವಿದ್ಯಾರ್ಥಿಗೆ ನಾವು ಮೆಮರಿ ಲೆವೆಲ್ ಟೀಚಿಂಗ್ ಮಾಡಬೇಕಾಗುತ್ತೆ. ಯಾಕಂದ್ರೆ ವಿದ್ಯಾರ್ಥಿ ಫ್ಯಾಕ್ಟ್ಸ್ ಗಳನ್ನ, ಮೆಮರೈಸೇಷನ್ ಅನ್ನ ಮಾಡ್ತಾನೆ, ಬೈ ಹ್ಯಾಟ್ಸ್ ಮಾಡ್ತಾನೆ, ಅಷ್ಟು ಮೈಂಡ್ ಒಂದು ಡೆವಲಪ್ ಆಗಿರ್ಬೇಕು. ಹಾಗಾಗಿ ಇದು
it is an initial stage of teaching. Okay, it's a beginning. It's a beginning level of teaching. Induces habit of rote memorization of facts. ಸೊ ಇಲ್ಲಿ ವಿದ್ಯಾರ್ಥಿ ಏನ್ ಮಾಡ್ತಾನೆ, ಈ ಒಂದು ಲೆವೆಲ್ ಆಫ್ ಟೀಚಿಂಗ್ ಅಲ್ಲಿ ನಾವೇನ್ ಮಾಡ್ತೀವಿ ವಿದ್ಯಾರ್ಥಿಗಳಿಗೆ ಅಂತಂದ್ರೆ ಮೆಮರೈಸೇಷನ್, ರೂಟ್ ಲರ್ನಿಂಗ್, ಸೊ ಬೈ ಹಾರ್ಟ್ಸ್ ಅಂತ ಹೇಳಿ ಅದನ್ನ ನಾವು ಮಾಡುವಂಥದ್ದು. ಇದರ ಫ್ಯಾಕ್ಟ್ಸ್ ಅಂಡ್ ಬೈಟ್ಸ್ ಆಫ್ ಇನ್ಫಾರ್ಮೇಶನ್ ಅಲ್ಲಿ ಇನ್ಫಾರ್ಮೇಶನ್ ಅನ್ನ ವಿದ್ಯಾರ್ಥಿ ಏನ್ ಮಾಡ್ತಾರೆ, ಮೆಮರೈಸ್ ಮಾಡ್ತಾನೆ. The teaching learning process is basically stimulus response. Okay, stimulus and response. Okay, ಈ ಒಂದು ಕಾನ್ಸೆಪ್ಟ್ ಬಗ್ಗೆ ನೀವು ಕೇಳಿರ್ಬೋದು, ರೈಟ್. ಇದು ಸೈಕಾಲಜಿಲಿ ಈ ಒಂದು ಸ್ಟಿಮ್ಯುಲಸ್ ಅಂಡ್ ರೆಸ್ಪಾನ್ಸ್ ಎಂಬ ಕಾನ್ಸೆಪ್ಟ್ ಬರುತ್ತೆ. ಅದು ದ್ಯಾಟ್ ಇಸ್ ಅ ಡಿಫ್ರೆಂಟ್ ಥಿಂಗ್. ಇಲ್ಲಿ ಏನ್ ಮಾಡಿ ಸ್ಟಿಮ್ಯುಲಸ್ ಅಂದ್ರೆ ನಾವು ವಿ ಇಂಡ್ಯೂಸ್ ಅಂತ ಹೇಳ್ತೀವಿ. ಇಂಡ್ಯೂಸ್ ಸ್ಟೂಡೆಂಟ್ಸ್, ವಿ ಇಂಡ್ಯೂಸ್. ಪೋಕಿಂಗ್ ಅಂತ ಕೇಳ್ತೀವಿ, ಪೋಕಿಂಗ್. ಇಂಡ್ಯೂಸ್ ಏನನ್ನ ಮಾಡ್ತೀವಿ, ಅವರಿಗೆ ಎದಕ್ಕೆ ಎಂಕರೇಜ್ ಮಾಡ್ತೀವಿ, ಕಲೀಲಿಕ್ಕೆ ಎಂಕರೇಜ್ ಮಾಡ್ತೀವಿ. ಯಾರನ್ನ, ವಿದ್ಯಾರ್ಥಿಗಳು, ಸಣ್ಣ ಸಣ್ಣ ವಿದ್ಯಾರ್ಥಿಗಳು ಇರ್ತಾರೆ, 1ರಿಂದ 5ನೇ ತರಗತಿ ವಿದ್ಯಾರ್ಥಿಗಳು ಅಂತ ಹೇಳಿದೆ. ಸೊ ಈ ವಿದ್ಯಾರ್ಥಿಗಳು ಏನ್ ಮಾಡ್ತೀವಿ, ಟೀಚರ್ ಏನ್ ಮಾಡ್ತಾರೆ, ಅವರಿಗೆ ಒಂದು ಸ್ಟಿಮ್ಯುಲಸ್ ಕೊಡ್ತಾರೆ, ಅದಕ್ಕೆ ರೆಸ್ಪಾನ್ಸ್ ಆಗಿ ಅವರು ಕಲಿಕೆಯನ್ನು ಮಾಡ್ತಾರೆ ಅನ್ನೋದು. ಸೊ ಸ್ಟಿಮ್ಯುಲಸ್ ಅಂಡ್ ರೆಸ್ಪಾನ್ಸ್ ಇಲ್ಲಿ ನಿಮ್ಗೆ ವೆರಿ ಇಂಪಾರ್ಟೆಂಟ್, ನೆನಪಲ್ಲಿ ಇರಬೇಕು. ಸೊ ಇಲ್ಲಿ ವಿದ್ಯಾರ್ಥಿಗಳಿಗೆ ತಮ್ಮದೇ ಆದಂತಹ ಮೋಟಿವೇಶನ್ ಇರೋದು, ರೈಟ್. ದ ಟೀಚರ್ ಹ್ಯಾಸ್ ಟು ಗಿವ್ ಸಮ್ ಮೋಟಿವೇಶನ್ ಟು ದ ಸ್ಟೂಡೆಂಟ್ಸ್. ಹಾಗಾಗಿ ಟೀಚರ್ ಈಸ್ ದಿ ಮೋಟಿವೇಟಿಂಗ್, ಟೀಚರ್ ಇಸ್ ದಿ ಸ್ಟಿಮ್ಯುಲೇಟರ್ ಹಿಯರ್. ಸೊ ದಿಸ್ ಇಸ್ ಅಬೌಟ್ ದಿಸ್ ಇದನ್ನ ನೀವು ನೆನಪಿಡಬೇಕು. ಏನು ಸ್ಟಿಮ್ಯುಲಸ್ ಅಂಡ್ ರೆಸ್ಪಾನ್ಸ್ ಎಲ್ಲಿ ಬರ್ತದೆ, ಯಾವ ಒಂದು ಮೆಮರಿ ಲೆವೆಲ್ ಆಫ್ ಟೀಚಿಂಗ್ ಅಲ್ಲಿ ಬರ್ತದೆ ಅಂತ ಹೇಳಿದಾಗ ಇಟ್ ಈಸ್ ಅ ಮೆಮರಿ ಲೆವೆಲ್ ಆಫ್ ಟೀಚಿಂಗ್ ಅಲ್ಲಿ ಬರ್ತದೆ. ಓಕೆ, ನೆಕ್ಸ್ಟ್ ಏನಿದೆ ನೋಡಿ, ಇಟ್ ಎನೇಬಲ್ಸ್ ದಿ ಲರ್ನರ್ ಟು ರಿಟೈನ್ ಅಂಡ್ ಆಲ್ಸೋ ಟು ಪ್ರೊಡ್ಯೂಸ್ ದಿ ಲರ್ನ್ಡ್ ಮೆಟೀರಿಯಲ್ ವೆನ್ ಎವರ್ ರಿಕ್ವೈರ್ಡ್. ಓಕೆ, ಇಲ್ಲಿ ವಿದ್ಯಾರ್ಥಿ ಏನ್ ಮಾಡ್ತಾನೆ, ಹಿ ವಿಲ್ ರಿಟೈನ್ ದಿ ಇನ್ಫಾರ್ಮೇಶನ್. ವಿದ್ಯಾರ್ಥಿ ಮೆಮರೈಸೇಷನ್ ಮಾಡೋದ್ರ ಮೂಲಕ ಆ ಇನ್ಫಾರ್ಮೇಶನ್ ಅದನ್ನ ಬೈಹಾರ್ಟ್ ಮಾಡಬೇಕು, ಮೈಂಡ್ ಅಲ್ಲಿ ಇಟ್ಕೋತಾನೆ. ಸೊ ಯಾವಾಗ ಬೇಕಾದಾಗ ಹಿ ಕ್ಯಾನ್ ರೀಪ್ರೊಡ್ಯೂಸ್ ಇಟ್. ಓಕೆ, ಫಾರ್ ಎಕ್ಸಾಂಪಲ್ ಕೂಡ ನಾನು ಡಿಸ್ಕಸ್ ಮಾಡ್ಬೇಕು. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ವಿಲ್ ಡಿಸ್ಕಸ್ ಎಕ್ಸಾಂಪಲ್ಸ್ ಆಲ್ಸೋ. ಸೊ ಇಲ್ಲಿ ಲರ್ನ್ ಏನ್ ಮಾಡ್ತಾನೆ, ಹಿ ವಿಲ್ ರಿಟೈನ್ ದ ಇನ್ಫಾರ್ಮೇಶನ್ ಮೈಂಡ್, ಮತ್ತೆ ಯಾವಾಗ ಬೇಕಾದಾಗ ಅದನ್ನ ರೀಪ್ರೊಡ್ಯೂಸ್ ಮಾಡ್ತಾನೆ. ದ ಇವ್ಯಾಲ್ಯುಯೇಷನ್ ಸಿಸ್ಟಮ್ ಮೇನ್ಲಿ ಇನ್ಕ್ಲೂಡ್ಸ್ ಓರಲ್, ರಿಟನ್ ಅಂಡ್ ಎಸ್ಸೆ ಟೈಪ್ ಎಕ್ಸಾಮಿನೇಷನ್. ಓಕೆ, ಇಲ್ಲಿ ನಮಗೆ ಓರಲ್ ಆಗಿ ಸಾಂಗ್ ಅನ್ನ ಹೇಳಲಿಕ್ಕೆ, ಸಾಂಗ್ ಅನ್ನ ಬೈ ಹಾರ್ಟ್ ಮಾಡ್ಲಿಕ್ಕೆ ಇದು ಮಾಡ್ತಾರೆ. ಕೆಲವೊಂದ್ಸಲ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಏನೋ ಒಂದು ಸೆಂಟೆನ್ಸ್ ಅನ್ನ ರೀರೈಟ್ ಮಾಡ್ಲಿಕ್ಕೆ ಕೊಡ್ತಾರೆ, ಶಬ್ದಗಳನ್ನ ಬರೀಲಿಕ್ಕೆ ಕೊಡ್ತಾರೆ. ಇಂತಹ ಒಂದು ಏನು ಇಲ್ಲಿ ಏನಿರ್ತವೆ, ಇವ್ಯಾಲ್ಯುಯೇಷನ್ ಸಿಸ್ಟಮ್ ಹೇಗಿರ್ತದೆ, ಓರಲ್, ರಿಟನ್ ಅಂಡ್ ಎಸ್ಸೆ ಟೈಪ್ ಇಲ್ಲಿ ಎಕ್ಸಾಮಿನೇಷನ್ ಇರುತ್ತೆ. ಸೊ ಮೋಸ್ಟ್ಲಿ ಯೂಸ್ಡ್ ಇನ್ ಪ್ರೈಮರಿ ಎಜುಕೇಶನ್. ಆಸ್ ಐ ಸೆಡ್, ಪ್ರೈಮರಿ ಎಜುಕೇಶನ್ ಅಲ್ಲಿ ಈ ಒಂದು ಮೆಮರಿ ಲೆವೆಲ್ ಟೀಚಿಂಗ್ ನಾವು ಮಾಡುವಂಥದ್ದು. ಯಾಕಂದ್ರೆ ವಿದ್ಯಾರ್ಥಿಗಳ ಮೈಂಡ್ ಅಲ್ಲಿ ಡೆವಲಪ್ ಆಗಿರೋದಿಲ್ಲ. ಮೆಥಡ್ಸ್ ಯೂಸ್, ಸೊ ಯಾವ ರೀತಿಯ ಮೆಥಡ್ಸ್ ಅನ್ನ ನಾವು ಮೆಮರಿ ಲೆವೆಲ್ ಟೀಚಿಂಗ್ ಅಲ್ಲಿ ಯೂಸ್ ಮಾಡ್ತೀವಿ. ಒಂದು ದಟ್ ಈಸ್ ರೆಪಿಟೇಷನ್. ಆಸ್ ಐ ಸೆಡ್, ರೆಪಿಟೇಷನ್. ಸೊ ಒಂದು ಕಾನ್ಸೆಪ್ಟ್ ಅನ್ನ, ಒಂದು ಫ್ಯಾಕ್ಟ್ ಅನ್ನ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ರಿಪಿಟೇಟಿವ್ಲಿ ಅವರು ಹೇಳ್ತಾ 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 ಅದನ್ನ ಬೈ ಹಾರ್ಟ್ ಮಾಡುವಂಥದ್ದು ಮೆಮರೈಸೇಷನ್ ಒಂದು ಈ ಸ್ಟೇಜ್ ಅಲ್ಲಿ, ಮೆಮರಿ ಲೆವೆಲ್ ಟೀಚಿಂಗ್ ಸ್ಟೇಜ್ ಅಲ್ಲಿ ಮಾಡಿಸಲಾಗ್ತದೆ. ನೆಕ್ಸ್ಟ್ ಟೈಮ್ ಡ್ರಿಲ್ ಪ್ರಾಕ್ಟೀಸ್. ಡ್ರಿಲ್ ಪ್ರಾಕ್ಟೀಸ್ ಅಂದ್ರೆ ಒಂದು ಸೆಂಟೆನ್ಸ್ ಇರುತ್ತೆ, ಫಾರ್ ಎಕ್ಸಾಂಪಲ್ ಒಂದು ಸೆಂಟೆನ್ಸ್ ನ ಪ್ರಾಕ್ಟೀಸ್ ಮಾಡಬಹುದು, ರೈಟ್. ಐ ಆಮ್ ಗೋಯಿಂಗ್, ರೈಟ್. ಐ ಆಮ್ ಗೋಯಿಂಗ್ ಅಂತ ಹೇಳಿ ನಂತರ ಏನ್ ಮಾಡೋದು, ಶಿ ಈಸ್ ಗೋಯಿಂಗ್. ಈ ತರ ಡ್ರಿಲ್ಸ್ ಗಳನ್ನ ಇವನ್ನ ಡ್ರಿಲ್ಸ್ ಅಂತ ಕರಿತೀವಿ, ಸೆಂಟೆನ್ಸ್ ಡ್ರಿಲ್ಸ್. ಏನು ಅಥವಾ ಹಿ ಈಸ್ ಗೋಯಿಂಗ್. ಸೊ ಇಲ್ಲಿ ನಮ್ಗೆ ಇಲ್ಲಿ ಈ ಒಂದು ಪಾರ್ಟ್ ಅನ್ನ ಮಾತ್ರ ಚೇಂಜ್ ಮಾಡುವಂತ ಅವಶ್ಯಕತೆ ಇರ್ತದೆ. ಸೊ ಇಂಥ ಡ್ರಿಲ್ಸ್ ಗಳನ್ನ ಅಲ್ಲಿ ಮಾಡಲಾಗ್ತದೆ. ಏನು ರೆಸಿಟೇಷನ್, ರೆಸಿಟೇಷನ್ ಅನ್ನ ಇಲ್ಲಿ ಮಾಡ್ತಾರೆ. ಫ್ಲಾಶ್ ಕಾರ್ಡ್ಸ್ ಅಲ್ಲಿ ಯೂಸ್ ಮಾಡಿರ್ತದೆ. ಸೊ ವಿದ್ಯಾರ್ಥಿಗಳಿಗೆ ತೋರಿಸಲಿಕ್ಕೆ, ಒಂದು ಇಮೇಜ್ ಅನ್ನ ತೋರಿಸಲಿಕ್ಕೆ, ಪ್ರಾಣಿಗಳನ್ನು, ಮ್ಯಾಪ್ ಅನ್ನ ತೋರಿಸಲಿಕ್ಕೆ, ಸೊ ಇಮೇಜ್ ಮೂಲಕ ಇಲ್ಲಿ ಫ್ಲಾಶ್ ಕಾರ್ಡ್ಸ್ ಗಳನ್ನ ಯೂಸ್ ಮಾಡಲಿಕ್ಕೆ ಆಗ್ತದೆ. ಓಕೆ, ಸೊ ನೆಕ್ಸ್ಟ್ ಎಕ್ಸಾಂಪಲ್ಸ್ ಇಲ್ಲಿ ಡಿಸ್ಕಷನ್ ಮಾಡಿ. ಏನು ಮೆಮರೈಸಿಂಗ್ ಮಲ್ಟಿಪ್ಲಿಕೇಶನ್ ಟೇಬಲ್ಸ್. ನಾವು ಸಣ್ಣವರಿದ್ದಾಗ ಮಲ್ಟಿಪ್ಲಿಕೇಶನ್ ಟೇಬಲ್ ನಾವು ಬೈ ಹಾರ್ಟ್ ಮಾಡ್ತಿದ್ವಿ. ಎರಡೊಂದು ಎರಡು, ಎರಡು ನಾಲ್ಕು, ಈ ರೀತಿಯಾದಂತಹ ಮಲ್ಟಿಪ್ಲಿಕೇಶನ್ ಟೇಬಲ್ಸ್ ಅನ್ನ ಏನು ಬೈ ಹಾರ್ಟ್ ಮಾಡ್ತೀವಲ್ಲ, ದಿಸ್ ಇಸ್ ಎಕ್ಸಾಂಪಲ್ ಆಫ್ ಮೆಮರಿ ಲೆವೆಲ್ ಟೀಚಿಂಗ್. ಲರ್ನಿಂಗ್ ಡೆಫಿನಿಷನ್ಸ್ ವರ್ಡ್ ಬೈ ವರ್ಡ್. ಸೊ ಡೆಫಿನಿಷನ್ ಗಳನ್ನ ನಾವು ಬೈ ಹಾರ್ಟ್ ಹಾಕುವಂಥದ್ದು. ನೆಕ್ಸ್ಟ್ ರೆಸೈಟಿಂಗ್ ಪೋಯಮ್ಸ್ ವಿದೌಟ್ ಅಂಡರ್ಸ್ಟ್ಯಾಂಡಿಂಗ್ ಮೀನಿಂಗ್.
ಸೊ ಇಲ್ಲಿ ಪೋಯಮ್ ಅನ್ನ ಓದ್ತಾರೆ ವಿದ್ಯಾರ್ಥಿಗಳು, ಬಟ್ ಅವರಿಗೆ ಅದರ ಅರ್ಥ ಗೊತ್ತಿರುವುದಿಲ್ಲ. ಇದು ನಿಮ್ಗೆ ನಿಮ್ಮ ಮೈಂಡ್ ಅಲ್ಲಿ ಇರಬೇಕು. ವಿದ್ಯಾರ್ಥಿಗಳು ಪೋಯಮ್ ಅನ್ನ ಓದಿದ್ರು ದೇ ಡೋಂಟ್ ನೋ ದ ಮೀನಿಂಗ್ ಆಫ್ ದ ಪೋಯಮ್, ರೈಟ್? ನೆಕ್ಸ್ಟ್, ರಿಮೆಂಬರಿಂಗ್ ಹಿಸ್ಟಾರಿಕಲ್ ಡೇಟ್ಸ್. ಸೊ ಡೇಟ್ಸ್ ಗಳನ್ನ ಹಿಸ್ಟಾರಿಕಲ್ ಡೇಟ್ಸ್ ಜಸ್ಟ್ ಯಾವಾಗ ಸ್ವಾತಂತ್ರ್ಯ ಸಿಕ್ತು ಅಂತ ಹೇಳಿದಾಗ 1947. ಸೊ ಅದರ ಕಾಂಟೆಕ್ಸ್ಟ್ ಅವ್ರಿಗೆ ಗೊತ್ತಿರೋದಿಲ್ಲ. ಯಾಕೆ ಸಿಕ್ತು, ಯಾವ ರೀತಿಯ ಸ್ವತಂತ್ರ ಚಳವಳಿಯನ್ನ ಮಾಡಿದ್ವಿ, ಅದ್ರ ಬಗ್ಗೆ ಅಂಡರ್ಸ್ಟ್ಯಾಂಡಿಂಗ್ ಯಾವುದೇ ಇರೋದಿಲ್ಲ. ಬಟ್ ದೇ ಜಸ್ಟ್ ಮೆಮೊರೈಸ್ ವಾಟ್ ದಿ historical dates. So these are the examples of memory level teaching. So now next, we'll come to the next level of teaching, that is understanding level. So, what is this understanding level of teaching? So, it is ಹೇಳಬೇಕಾದ್ರೆ memory level teaching in the next stage teaching, right? Memory level teaching ಮುಗಿದ ಮೇಲೆ next level teaching ಏನು, that is understanding level teaching. That is the understanding level teaching. So, ಏನಿದು? So, who is the proponent? So, ಯಾರು ಇದನ್ನ ಪ್ರಪೋಸ್ ಮಾಡ್ತಾರೆ ಅಂತ ಹೇಳಿದ್ರೆ, it's a Morrison. This Morrison is the main proponent of reflective teaching, right? ಏನ್ ಮಾಡ್ತದೆ ಇದು? Emphasizes grasping concepts, interpreting ideas, and applying knowledge rather than just memorizing it. So ಇಲ್ಲಿ ಏನಾಗ್ತದೆ ಅಂದ್ರೆ ಮೆಮರಿ ಲೆವೆಲ್ ಇಂದ ಸ್ವಲ್ಪ ಅಡ್ವಾನ್ಸ್ ಆಗಿ ಏನ್ ಮಾಡ್ತೀವಿ ನಾವೇ ಆ ಒಂದು ಕಾನ್ಸೆಪ್ಟ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತೀವಿ. ಓಕೆ, ಏನ್ ಮಾಡ್ತೀವಿ ಇಲ್ಲಿ? ವಿ ವಿಲ್ ಗ್ರಾಸ್ ದಿ ಕನ್ಸೆಪ್ಟ್ಸ್, ಇಂಟರ್ಪ್ರೆಟ್ ಮಾಡ್ತೀವಿ, ಆ ಐಡಿಯಾಸ್ ಅನ್ನ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ, ಅಂಡ್ ಅಪ್ಲೈ ನಾಲೆಜ್ ರಾದರ್ ದನ್ ಜಸ್ಟ್ ಮೆಮರೈಸ್, ರೈಟ್? ಮೆಮರೈಸ್ ಮಾಡೋದಕ್ಕಿಂತ ನಾವು ಏನ್ ಮಾಡ್ತೀವಿ, ಆ ಕನ್ಸೆಪ್ಟ್ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುವಂತ ಸ್ಟೇಜ್ ಇದು. ಈ ಸ್ಟೇಜ್ ಅಲ್ಲಿ ನಾವು ಈ ಸ್ಟೇಜ್ ನಾವು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಟೀಚಿಂಗ್ ಅಂತ ಕರಿತೀವಿ, ರೈಟ್? ಫೋಕಸ್ ಆನ್ ಕನ್ಸೆಪ್ಟ್ ಫಾರ್ಮೇಶನ್. ಇಲ್ಲಿ ಏನ್ ಮಾಡಲಾಗುತ್ತೆ ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಟೀಚಿಂಗ್ ಅಲ್ಲಿ ಅಂತ ಹೇಳಿದ್ರೆ, ಕನ್ಸೆಪ್ಟ್ ಫಾರ್ಮೇಶನ್. ಓಕೆ, ಒಂದು ವಿದ್ಯಾರ್ಥಿ ಏನ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ ಅಲ್ಲಿ, ವಾಟ್ ಹಿ ಡಸ್ ಇಸ್ ಒಂದು ಕನ್ಸೆಪ್ಟ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದು ಫಾರ್ ಎಕ್ಸಾಂಪಲ್ ನ್ಯೂಟನ್ ನ್ಯೂಟನ್ ಗಿಡದ ಕೆಳಗೆ ಕುಂತು ಆಪಲ್ ಅನ್ನು ನೋಡುವಂತಹ ಕನ್ಸೆಪ್ಟ್ ಅನ್ನ ಯಾವ ರೀತಿ ಹೇಗೆ ಕಂಡಿಡ್ದ ಮೇಲಿಂದ ಕೆಳಗೆ ಬಿತ್ತು. ಸೊ ಅದನ್ನ ನೋಡಿ ವಾಟ್ ಹಿ ಡಸ್ ಏನು ಗುರುತ್ವಾಕರ್ಷಣ ಶಕ್ತಿಯನ್ನು ಕಂಡಿಡ್ತಾನೆ. ಒಂದು ಕನ್ಸೆಪ್ಟ್ ಅನ್ನ ಇವ್ರು ಏನ್ ಮಾಡ್ತಾರೆ, ಅಂಡರ್ಸ್ಟ್ಯಾಂಡ್ ಮಾಡ್ಲಿಕ್ಕೆ ಇವರು ಸ್ಟಾರ್ಟ್ ಮಾಡ್ತಾರೆ. ಒಂದು ಕನ್ಸೆಪ್ಟ್ ಅನ್ನ ಫಾರ್ಮೇಶನ್ ಇಲ್ಲಿ ಆಗ್ತದೆ. ಮೂವ್ಸ್ ಬಿಯಾಂಡ್ ರೋಟ್ ಲರ್ನಿಂಗ್. as I said, ಮೆಮರೈಸೇಷನ್ ಬಿಟ್ಟು they go beyond this rote learning. ಮೆಮರೈಸೇಷನ್ ಮಾಡುವಂಥದ್ದನ್ನು ಬಿಟ್ಟು ಇವರು ಒಂದು ಕನ್ಸೆಪ್ಟ್ ಫಾರ್ಮೇಶನ್ಗೆ ಬರುವಂಥದ್ದು. ಟೀಚರ್ ಸ್ಟೂಡೆಂಟ್ ಇಂಟ್ರಾಕ್ಷನ್. ಸೊ ಇಲ್ಲಿ ಟೀಚರ್ ಸ್ಟೂಡೆಂಟ್ ಇಂಟ್ರಾಕ್ಷನ್ ಜಾಸ್ತಿ ಇರ್ತದೆ. ಓಕೆ, ಬಟ್ ಮೆಮರಿ ಲೆವೆಲ್ ಅಲ್ಲಿ ಇರೋದು, ಸೊ ಏನ್ ಟೀಚರ್ ಅಷ್ಟೇ ಹೇಳ್ತಾರೆ ಅಷ್ಟನ್ನ ವಿದ್ಯಾರ್ಥಿಗಳು ಮಾಡ್ತಾರೆ, ರೈಟ್? ಮೆಮರಿ ಲೆವೆಲ್ಗೆ. ಬಟ್ ಇಲ್ಲಿ ಏನಾಗಿರ್ತದೆ, ಟೀಚರ್ ಮತ್ತು ಸ್ಟೂಡೆಂಟ್ಗಳಲ್ಲಿ ಏನು ಕಾನ್ವರ್ಸೇಷನ್ ಜಾಸ್ತಿ ಇರ್ತದೆ. ಅವ್ರು ಕ್ವಶನ್ ಕೇಳ್ತಾರೆ, ಡೌಟ್ ಇದ್ರೆ ಕ್ವಶನ್ ಕೇಳ್ತಾರೆ. ಸೊ ಆ ರೀತಿಯ ಏನೋ ಟೀಚಿಂಗ್ ಇಲ್ಲಿ ನಡೀತಾ ಇರ್ತದೆ. ನೆಕ್ಸ್ಟ್ ಏನಿದೆ, ಲರ್ನರ್ಸ್ ಬಿಕಮ್ ಆಕ್ಟಿವ್ ಪಾರ್ಟಿಸಿಪೆಂಟ್ಸ್. ಇಲ್ಲಿ ಲರ್ನರ್ಸ್ಗಳು ಆಕ್ಟಿವ್ ಪಾರ್ಟಿಸಿಪೆಂಟ್ ಆಗ್ತಾರೆ. ಎಂಕರೇಜಸ್ ಎಕ್ಸ್ಪ್ಲನೇಷನ್ ಅಂಡ್ ಇಂಟರ್ಪ್ರಿಟೇಷನ್. ಓಕೆ, ಈಗ ಒಂದು ಕಾನ್ಸೆಪ್ಟ್ ಹೇಳಿದಾಗ ಅದ್ರ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡುವಂಥದ್ದು ಮತ್ತು ಇಂಟರ್ಪ್ರಿಟೇಷನ್ ಮಾಡುವಂತಹ ಒಂದು ಸಾಮರ್ಥ್ಯವನ್ನ ಇಲ್ಲಿ ಏನ್ ಮಾಡಲಾಗುತ್ತೆ, ಬೆಳೆಸಲಾಗುತ್ತೆ. ಡೆವಲಪ್ ಕನ್ಸೆಪ್ಚುಯಲ್ ಕ್ಲಾರಿಟಿ. ಸೊ ಒಂದು ಕನ್ಸೆಪ್ಟ್ ಅನ್ನ ಇಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಲಿಕ್ಕೆ ಅದನ್ನ ಒಂದು ಕನ್ಸೆಪ್ಟ್ಗೆ ಕ್ಲಾರಿಟಿಯನ್ನ ಇಲ್ಲಿ ಕೊಡಲಾಗ್ತದೆ. ಫೈಥಾಗೊರಸ್ ನಿಯಮ ಏನು, ಫೈಥಾಗೊರಸ್ ನಿಯಮ, ವಾಟ್ ಇಸ್ ದಿಸ್ ರೂಲ್, ಅಂಡ್ ಅದನ್ನ ಅಪ್ಲೈ ಮಾಡ್ಲಿಕ್ಕೆ ಅವರು ಕಲಿತಾರೆ, ರೈಟ್? ಇದು ಒಂದು ಎಕ್ಸಾಂಪಲ್. ನಾವು 10th ಕ್ಲಾಸ್ ಅಲ್ಲಿ ಫೈಥಾಗೊರಸ್ ನಿಯಮವನ್ನು ಕಲಿತಿದ್ವಿ. ಅವಾಗ ನಮ್ಗೆ ಏನು ಗೊತ್ತಿಲ್ಲ, ಹೂ ಇಸ್ ಫೈಥಾಗೊರಸ್, ವೈ ಹಿ ಹ್ಯಾಸ್ discovered this kind of formula. We didn't know that, but we ಆ ಕನ್ಸೆಪ್ಟ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡಿ ಅದನ್ನ ಅಪ್ಲೈ ಮಾಡ್ತೀವಿ. ದಾಟ್ಸ್ ಇಟ್. ಅದು ಅದು ನಮ್ಮ ಕನ್ಸೆಪ್ಚುಯಲ್ ಕ್ಲಾರಿಟಿಯನ್ನು ಕೊಡುವಂಥದ್ದು. ಈ ಸ್ಟೇಜ್ ಅಲ್ಲಿ, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಸ್ಟೇಜ್ ಅಲ್ಲಿ ನಮ್ಗೆ ಏನಾಗ್ತದೆ, ಒಂದು ಕನ್ಸೆಪ್ಟ್ ಬಗ್ಗೆ ಕ್ಲಾರಿಟಿಯನ್ನ ಕೊಡಲಾಗ್ತದೆ. ಹೆಲ್ಪ್ ಸ್ಟೂಡೆಂಟ್ಸ್ ಅಂಡರ್ಸ್ಟ್ಯಾಂಡ್ ವೈ ಅಂಡ್ ಹೌ, ರೈಟ್? ಸೊ ಇಲ್ಲಿ ಯಾಕೆ ಮತ್ತು ಹೇಗೆ ಎನ್ನುವಂತಹ ಒಂದು ಕ್ವಶನ್ಗಳಿಗೆ ಆನ್ಸರ್ ಕೂಡ ಕೊಡಲಾಗುತ್ತದೆ. ಮೋಸ್ಟ್ಲಿ ಸೂಟೇಬಲ್ ಫಾರ್ ಮಿಡಲ್ ಸ್ಕೂಲ್ ಲರ್ನರ್ಸ್. 8ರಿಂದ 14 ವರ್ಷದ ಮಕ್ಕಳಿಗೆ ಮಿಡಲ್ ಸ್ಕೂಲಲ್ಲಿ, ರೈಟ್? ಮಿಡಲ್ ಸ್ಕೂಲಲ್ಲಿ ಇಂಥ ಲೆವೆಲ್ ಆಫ್ ಟೀಚಿಂಗ್ ನಾವು ಯೂಸ್ ಮಾಡ್ತಿರ್ತೀವಿ. ವಾಟ್ ಆರ್ ದಿ ಎಕ್ಸಾಂಪಲ್ಸ್? ಏನು ಎಕ್ಸಾಂಪಲ್ಸ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ಗೆ ಎಕ್ಸಾಂಪಲ್ ಏನು ಹೇಳಿದ್ರೆ, ಎಕ್ಸ್ಪ್ಲೇನಿಂಗ್ ದ ಮೀನಿಂಗ್ ಆಫ್ ಪೋಯಮ್ ಇನ್ಸ್ಟೆಡ್ ಆಫ್ ಮೆಮರೈಸಿಂಗ್. ಹೌದಾ? ಇಲ್ಲಿ ಏನಾಗುತ್ತೆ, ಒಂದು ಪೋಯಮ್ನ ಇದೆ ಮೆಮರಿ ಲೆವೆಲ್ ಅಲ್ಲಿ ಏನಾಯ್ತು, ಅಲ್ಲಿ ಜಸ್ಟ್ ವಿ ರೀಡ್ ದ ಪೋಯಮ್ ಬಟ್ ವಿ ಡೋಂಟ್ ನೋ ದ ಮೀನಿಂಗ್. ನಮಗೆ ಅಲ್ಲಿ ಅರ್ಥ ಆಗುತ್ತಿರಲಿಲ್ಲ. ಬಟ್ ಇಲ್ಲಿ ಸೆಕೆಂಡ್ ಸ್ಟೇಜ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಸ್ಟೇಜ್ ಅಲ್ಲಿ ನಾವು ಏನಂತ ಮಾಡ್ತೀವಿ ಅಂತ ಅಂದ್ರೆ,
ವಿ ವಿಲ್ ಎಕ್ಸ್ಪ್ಲೇನ್ ದ ಪೋಯಮ್ ವಿತ್ ಮೀನಿಂಗ್. ಅದರ ಅರ್ಥದ ಜೊತೆಗೆ ನಾವು ಪೋಯಮ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ ಅನ್ನೋದು. ನೆಕ್ಸ್ಟ್, ಡೆಮಾನ್ಸ್ಟ್ರೇಟಿಂಗ್ ಅ ಸೈನ್ಸ್ ಎಕ್ಸ್ಪೆರಿಮೆಂಟ್ ಟು ಎಕ್ಸ್ಪ್ಲೇನ್ ಕನ್ಸೆಪ್ಟ್. ನಾನು ಈ ಪೈಥಾಗೋರಸ್ ನಿಯಮ ಹೇಳ್ಬಿಟ್ಟಿದ್ದೆ. ಒಂದು ಕನ್ಸೆಪ್ಟ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಅದನ್ನ ನಾವು ಅಪ್ಲೈ ಕೂಡ ಮಾಡ್ತೀವಿ, ಅದನ್ನ ಎಕ್ಸ್ಪ್ಲೇನ್ ಕೂಡ ಮಾಡ್ತೀವಿ ಅನ್ನುವಂಥದ್ದು. ಡೆಮಾನ್ಸ್ಟ್ರೇಟಿಂಗ್ ಸೈನ್ಸ್ ಎಕ್ಸ್ಪೆರಿಮೆಂಟ್ ಟು ಎಕ್ಸ್ಪ್ಲೇನ್ ಕನ್ಸೆಪ್ಟ್ ಯೂಸಿಂಗ್ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಟು ಎಕ್ಸ್ಪ್ಲೇನ್ ಗ್ರಾಮರ್ ರೂಲ್ಸ್. ಓಕೆ, ಈ ಒಂದು ಸ್ಟೇಜ್ ಅಲ್ಲಿ ನಾವು ಗ್ರಾಮರ್ ಕಲಿಸುವಾಗ ಏನ್ ಮಾಡ್ತಾರೆ ವಿದ್ಯಾರ್ಥಿಗಳು, ರಿಯಲ್ ಲೈಫ್ ಎಕ್ಸಾಂಪಲ್ ಮೂಲಕ ತಮ್ಮ ಎಕ್ಸ್ಪ್ಲನೇಷನ್ ಅವ್ರ ಕನ್ಸೆಪ್ಟ್ ಅನ್ನ ಎಕ್ಸ್ಪ್ಲೇನ್ ಮಾಡೋದು. ಸೊ ಈ ಒಂದು ಸ್ಟೇಜ್ ಅಲ್ಲಿ ಶೋಯಿಂಗ್ ಕಾಸ್ ಅಂಡ್ ಎಫೆಕ್ಟ್ ಇನ್ ಹಿಸ್ಟರಿ. ಇಲ್ಲಿ ಕಾಸ್ ಅಂಡ್ ಎಫೆಕ್ಟ್, ಯಾಕೆ ಒಂದು ದಂಗೆ ಆಗ್ತದೆ, 1857 ದಂಗೆ ಯಾಕಾಯ್ತು, ರೆಬೆಲಿಯನ್ ಯಾಕಾಯ್ತು, ಹೇಗೆ ಆಯ್ತು ಅನ್ನೋದ್ರ ಬಗ್ಗೆ ಅವರಿಗೆ ಸ್ವಲ್ಪ ಕ್ಲಾರಿಟಿ ಇಲ್ಲಿ ಇರ್ತದೆ. ಓಕೆ, ನಾವು ಕಮ್ ಟು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ಗೆ. ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಅಲ್ಲಿ ರೋಲ್ ಆಫ್ ಅ ಟೀಚರ್ ಏನಿರ್ತದೆ ನೋಡಿ. ಸೊ ಇಲ್ಲಿ ಟೀಚರ್, ಸೊ ಮೆಮರಿ ಲೆವೆಲ್ ಟೀಚಿಂಗ್ ಅಲ್ಲಿ ಹೇಳೋದು ಮರ್ತ್ಬಿಟ್ಟೆ, ಮೆಮರಿ ಲೆವೆಲ್ ಟೀಚಿಂಗ್ ಅಲ್ಲಿ ಟೀಚರ್ ರೋಲ್ ಏನಿರ್ತದೆ ಅಂದ್ರೆ, ಟೀಚರ್ ರೋಲ್ ಏನಿರ್ತದೆ ಅಂದ್ರೆ ಡಾಮಿನೆಂಟ್ ಆಗಿರ್ತದೆ. ಇಲ್ಲಿ ಟೀಚರ್ ಹೇಳಿದ್ದೇ ಆಗ್ತಿರುವಂತದ್ದು, ರೈಟ್. ಟೀಚರ್ ಹೇಳಿದನ್ನ ಮಾತ್ರ ವಿದ್ಯಾರ್ಥಿಗಳು ಮೆಮರಿ ಲೆವೆಲ್ ಅಲ್ಲಿ ಮಾಡ್ತಾರೆ. ಬಟ್ ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಅಲ್ಲಿ ಇಲ್ಲಿ ಟೀಚರ್ ಏನ್ ಮಾಡ್ತಾರೆ, ರೋಲ್ ಆಫ್ ಟೀಚರ್ ಇಸ್ ಫ್ಯಾಸಿಲಿಟೇಟಿಂಗ್ ಅಂಡ್ ಗೈಡಿಂಗ್ ಸ್ಟೂಡೆಂಟ್ಸ್. ಸೊ ಇಲ್ಲಿ ಗೈಡಿಂಗ್ ಮಾಡ್ತಿರ್ತಾರೆ ವಿದ್ಯಾರ್ಥಿಗಳಿಗೆ. ಎಕ್ಸ್ಪ್ಲೇನ್ಸ್ ರಿಲೇಶನ್ಶಿಪ್ ಬಿಟ್ವೀನ್ ಐಡಿಯಾಸ್. ಸೊ ಐಡಿಯಾಸ್ಗಳ ನಡುವೆ ರಿಲೇಶನ್ಶಿಪ್ ನ ಹೇಳುವಂಥದ್ದು ಈ ಟೀಚರ್ ಮಾತಾಡ್ತಾರೆ. ಯೂಸಸ್ ಎಕ್ಸಾಂಪಲ್ಸ್ ಅಂಡ್ ಇಲಿಸ್ಟ್ರೇಷನ್ಸ್. ಸೊ ಎಕ್ಸಾಂಪಲ್ ಗಳನ್ನ ಯೂಸ್ ಮಾಡುವಾಗ ಇಟ್ ವಿಲ್ ಬಿ ಎಕ್ಸ್ಪ್ಲೇನಿಂಗ್ ದ ಕಾನ್ಸೆಪ್ಟ್ಸ್. ನೆಕ್ಸ್ಟ್, a role of a learner. ಇಲ್ಲಿ ಸೊ ರೋಲ್ ಆಫ್ ಲರ್ನರ್ ಈಸ್ ಆಕ್ಟಿವ್ ಇರ್ತಾನೆ, ಹಿ ಇಸ್ ಆಕ್ಟಿವ್ ಪಾರ್ಟಿಸಿಪೆಂಟ್. ಅಲ್ಲಿ ಕ್ವಶನ್ಸ್ ಕೇಳ್ತಾನೆ ವಿದ್ಯಾರ್ಥಿಗಳು ಕ್ವಶನ್ಸ್ ಕೇಳ್ತಾರೆ ಟೀಚರ್ಗೆ, ಟ್ರೈಸ್ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಅಪ್ಲೈ ಕಾನ್ಸೆಪ್ಟ್. ಸೊ ಇದು ರೋಲ್ ಆಫ್ ಎ ಲರ್ನರ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್. ಮೆಥಡ್ಸ್ ಯೂಸ್, ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಅಲ್ಲಿ ಯಾವ ರೀತಿಯ ಮೆಥಡ್ಸ್ ಅನ್ನ ಯೂಸ್ ಮಾಡ್ತೀವಿ? ದಟ್ ಇಸ್ ಒನ್ ಇಸ್ ಎಕ್ಸ್ಪ್ಲನೇಷನ್, ಡಿಸ್ಕಷನ್, ಡೆಮಾನ್ಸ್ಟ್ರೇಷನ್ ಅಂಡ್ ಕ್ವೆಶ್ಚನ್ ಆನ್ಸರ್ ಬೇಸ್ಡ್ ಮೆಥಡ್ ಯೂಸ್ ಮಾಡುವುದು. Okay, let's move to the next level of teaching, that is reflective level of teaching. So ಒಂದು ನಿಮಗೆ ನೆನಪಿರ್ಲಿ, ಈ ಒಂದು ಟೀಚಿಂಗ್ ಅನ್ನ ಯಾವ ವ್ಯಕ್ತಿಗಳಿಗೆ ಮಾಡ್ತೀವಿ ಅಂದ್ರೆ ಅಡಲ್ಟ್ಸ್ ಗಳಿಗೆ, ವಯಸ್ಕರು, ಯಾರಿಗೆ ವಿಚಾರ ಶಕ್ತಿ ಬೆಳೆದಿರ್ತದೋ, ಯಾರಿಗೆ ವಿಚಾರ ಮಾಡುವಂತ ಶಕ್ತಿ ಇರ್ತದೋ ಅಂಥವರಿಗೆ ನಾವು ರಿಫ್ಲೆಕ್ಟಿವ್ ಲೆವೆಲ್ ಟೀಚಿಂಗ್ ನಾವು ಮಾಡ್ತಿರೋದು. ಅಂಡ್ ದಿಸ್ ಇಸ್ ದಿ ಹೈಯೆಸ್ಟ್ ದಿ ಹೈಯೆಸ್ಟ್ ಲೆವೆಲ್ ಆಫ್ ಟೀಚಿಂಗ್ ನಿಮ್ಮ ಇರ್ಲಿ. Then what is the lowest level of teaching? That is memory level teaching, right? Lowest is memory level of teaching is the lowest level of teaching. ಇದು ನಿಮ್ಮಲ್ಲಿ ಇರುವಂಥದ್ದು. Okay, let us look at the details. Hunt is the main proponent. ಯಾರಿವರು ಇದನ್ನ ಪೋಸ್ ಮಾಡೋದು ಯಾರು? Hunt. Okay. Next, as I said, it is the highest level of teaching where learning focuses on critical thinking. ಇದು ಮೈಂಡ್ ಅಲ್ಲಿ ನಿಮಗೆ ಇರಬೇಕು. ಏನೋ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ ಬಂದ ತಕ್ಷಣ ನಿಮಗೆ ಕ್ರಿಟಿಕಲ್ ಥಿಂಕಿಂಗ್, ಒಂದು ವಿಷಯವನ್ನ ಅದು ಸರಿ ಇದೆಯೋ ತಪ್ಪಿದೆಯೋ ಅಂತ ಅನ್ನುವಂಥದ್ದನ್ನ ಡಿಸೈಡ್ ಮಾಡುವಂತ ಸಾಮರ್ಥ್ಯ ನಿಮ್ಮಲ್ಲಿ ಇರುವಂಥದ್ದು. ಸೊ ಅಂಡ್ ಇಟ್ ಇಸ್ ಅ ಪ್ರಾಬ್ಲಮ್ ಸಾಲ್ವಿಂಗ್. ಇಲ್ಲಿ ವಿದ್ಯಾರ್ಥಿಗಳು ಒಂದು ಪ್ರಾಬ್ಲಮ್ ಅವ್ರಿಗೆ ಕೊಟ್ಟಾಗ ತಮ್ಮ ಓನ್ ಥಿಂಕಿಂಗ್ ಮೂಲಕ ಅವ್ರು ಏನ್ ಮಾಡ್ತಾರೆ, ಆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡುವಂತಹ ಸಾಮರ್ಥ್ಯವನ್ನ ಇಲ್ಲಿ ವಿದ್ಯಾರ್ಥಿಗಳಿಗೆ ಬೆಳೆಸ್ಕೊಳ್ಳಾಗ್ತದೆ. ಇಂಡಿಪೆಂಡೆಂಟ್ ಜಡ್ಜ್ಮೆಂಟ್, ಇಲ್ಲಿ ಏನಾಗ್ತದೆ, ವಿದ್ಯಾರ್ಥಿಗಳು ಇಂಡಿಪೆಂಡೆಂಟ್ ಆಗಿ ಜಡ್ಜ್ಮೆಂಟ್ ಅನ್ನ ಇಲ್ಲಿ ಮಾಡ್ತಿರುವಂಥದ್ದು. ದೇ ಹ್ಯಾವ್ ದೇರ್ ಅಬಿಲಿಟಿ, ಐ ಮೀನ್ ದೇ ಕ್ಯಾನ್ ಡಿಸೈಡ್ ವಾಟ್ ಈಸ್ ರಾಂಗ್, ರೈಟ್. ದೇ ಆರ್ ಇಂಡಿಪೆಂಡೆಂಟ್ ಇನ್ ಡಿಸೈಡಿಂಗ್ ಥಿಂಗ್ಸ್ ಅನ್ನುವಂಥದ್ದು. ನೆಕ್ಸ್ಟ್ ಏನ್ ಹೇಳ್ತಾರೆ, ಅಟ್ ದಿಸ್ ಲೆವೆಲ್ ಸ್ಟೂಡೆಂಟ್ಸ್ ಡು ನಾಟ್ ಜಸ್ಟ್ ಅಂಡರ್ಸ್ಟ್ಯಾಂಡ್ ಕನ್ಸೆಪ್ಟ್ಸ್. ಸೊ ನಾವು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಏನ್ ಮಾಡ್ತೀವಿ, ದೇ ಜಸ್ಟ್ ಅಂಡರ್ಸ್ಟ್ಯಾಂಡ್ ದಿ ಕನ್ಸೆಪ್ಟ್ ಹೌ ಅಂಡ್ ವೈ, ರೈಟ್. ಅಲ್ಲಿ ಹೌ ಅಂಡ್ ವೈ. ಬಟ್ ಇಲ್ಲಿ ನಾಟ್ ಜಸ್ಟ್ ಅಂಡರ್ಸ್ಟ್ಯಾಂಡ್ ದ ಕನ್ಸೆಪ್ಟ್, ದೇ ಅನಲೈಸ್. ಏನ್ ಮಾಡ್ತಾರೆ, ಅನಲೈಸ್ ಮಾಡ್ತಾರೆ, ಇವ್ಯಾಲ್ಯುಯೇಟ್ ಮಾಡ್ತಾರೆ, ಸರಿಯೋ ತಪ್ಪು ಅಂತ ಹೇಳಿ. ಕ್ರಿಯೇಟ್ ನ್ಯೂ ಐಡಿಯಾಸ್. ಏನ್ ಮಾಡ್ತಾರೆ, ದೇ ಕ್ರಿಯೇಟ್ ನ್ಯೂ ಐಡಿಯಾಸ್ ಆಫ್ ಒಂದು ಕನ್ಸೆಪ್ಟ್ ಅನ್ನ, ಮತ್ತೊಂದು ಕನ್ಸೆಪ್ಟ್ ಗಳನ್ನ, ಮತ್ತೊಂದು ಐಡಿಯಾಸ್ ಅನ್ನ ಕ್ರಿಯೇಟ್ ಮಾಡೋದು ಸಾಮರ್ಥ್ಯ ಈ ಒಂದು ಟೀಚಿಂಗ್ ಲೆವೆಲ್ ಅಲ್ಲಿ ಅವರಿಗೆ ಬೆಳೆಸ್ಕೊಳ್ಳಾಗ್ತದೆ. ಓಕೆ. ನೆಕ್ಸ್ಟ್, ಎಂಫಸೈಸಸ್ ಡೀಪ್ ಥಿಂಕಿಂಗ್. ಇಲ್ಲಿ ಡೀಪ್ ಥಿಂಕಿಂಗ್ ಮಾಡಿಸಲಾಗ್ತದೆ. ರಿಫ್ಲೆಕ್ಷನ್ ಮತ್ತು ಎನೇಬಲಿಂಗ್ ಲರ್ನರ್ಸ್ ಟು ಕ್ವೆಶ್ಚನ್
ಅನಲೈಸ್ ಆ್ಯಂಡ್ ಫಾರ್ಮ್ ದೇರ್ ಓನ್ ಕನ್ಕ್ಲೂಷನ್. ಸೊ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾರ್ಥಿಗಳಿಗೆ ಎದಕ್ಕೆ ಯಾವುದಕ್ಕೆ ಎಂಕರೇಜ್ ಮಾಡಲಾಗುತ್ತೆ ಅಂದ್ರೆ ದೇ ಹ್ಯಾವ್ ಟು ಕ್ವಶನ್ ದ ಥಿಂಗ್ಸ್, ದೇ ಹ್ಯಾವ್ ಟು ಅನಲೈಸ್ ಆ್ಯಂಡ್ ಫಾರ್ಮ್ ದೇರ್ ಓನ್ ಕನ್ಕ್ಲೂಷನ್ಸ್. ತಮ್ಮ ಓನ್ ಕನ್ಕ್ಲೂಷನ್ಸ್ ಫಾರ್ಮ್ ಮಾಡಲಿಕ್ಕೆ ಇಲ್ಲಿ ಕಲಿಸುತ್ತೆ. ಲರ್ನರ್ ಸೆಂಟರ್ಡ್ ಅಪ್ರೋಚ್. ಸೊ ಇಲ್ಲಿ ಸೆಂಟರ್ ಯಾರು? ಇಲ್ಲಿ ಲರ್ನರ್ ಇಸ್ ದ ಸೆಂಟರ್. ಓಕೆ, ಲರ್ನರ್ ಇಸ್ ದ ಸೆಂಟರ್. ಬಟ್ ಮೆಮರಿ ಲೆವೆಲ್ ಅಲ್ಲಿ teacher is the center. That is why that is teacher centered approach. Teacher centered level teaching ಅಂತ ಕರಿತೀವಿ. ಸೊ ಇದೇನು ದ ಲರ್ನರ್ ಸೆಂಟರ್ಡ್ ಅಪ್ರೋಚ್. ಯಾಕೆ ಲರ್ನರ್ ಅಂದ್ರೆ ಇಲ್ಲಿ ಲರ್ನರ್ ವರ್ಕ್ ಬಹಳ ಇರುತ್ತದೆ. ಸೊ ಹಿ ಹ್ಯಾಸ್ ಟು ಡೂ ಎವ್ರಿಥಿಂಗ್. ಹಾಗಾಗಿ ಇದನ್ನ ಲರ್ನರ್ ಸೆಂಟರ್ಡ್ ಅಪ್ರೋಚ್ ಹೇಳ್ತೀವಿ. ಎಂಕರೇಜಸ್ ಇಂಕ್ವೈರಿ ಅಂಡ್ ರಿಫ್ಲೆಕ್ಷನ್. ಸೊ ಇಲ್ಲಿ ಈ ಒಂದು ಸ್ಟೇಜ್ ಅಲ್ಲಿ ನಮಗೆ ರಿಸರ್ಚ್ ಅನ್ನೋದನ್ನ ಹೇಳಲಾಗುತ್ತೆ. ಸೊ ವಿದ್ಯಾರ್ಥಿಗಳು ಇಲ್ಲಿ ರಿಸರ್ಚ್ ಮಾಡ್ತಾರೆ. ಈ ಒಂದು ಲೆವೆಲ್ ಅಲ್ಲಿ ರಿಫ್ಲೆಕ್ಟಿವ್ ಲೆವೆಲ್ ಅಲ್ಲಿ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ? ದೇ ಡೂ ರಿಸರ್ಚ್. ಸಂಶೋಧನೆಯನ್ನ ಮಾಡುವಂತಹ ಸಾಮರ್ಥ್ಯ ಇಲ್ಲಿ ಕಲಿಸ್ಕೊಳ್ಳಾಗುತ್ತೆ. ಸಂಶೋಧನಾ ಸಾಮರ್ಥ್ಯ ವಿದ್ಯಾರ್ಥಿಗಳಿಗೆ ಇರುತ್ತದೆ. ಇಷ್ಟು ಮೈಂಡ್ ಅವರು ಡೆವಲಪ್ ಆಗಿರ್ತದೆ ಅನ್ನೋದು. ಪ್ರಮೋಟ್ಸ್ ಇಂಡಿಪೆಂಡೆಂಟ್ ಅಂಡ್ ಡಿಸಿಷನ್ ಮೇಕಿಂಗ್. ಅದು ಆಲ್ರೆಡಿ ಡಿಸ್ಕಸ್ ಅಬೌಟ್ ಇಟ್. Next, examples. What are the examples of reflective level of teaching? Okay. ಏನು ಡಿಬೇಟಿಂಗ್ ಸೋಷಿಯಲ್ ಇಶ್ಯೂಸ್ ಲೈಕ್ AI ರಿಪ್ಲೇಸಿಂಗ್ ಜಾಬ್ಸ್. ಸೊ ಇವತ್ತು AI ಅನ್ನುವಂಥದ್ದು ನಮ್ಮ ಜಾಬ್ಗಳನ್ನ ರಿಪ್ಲೇಸ್ ಮಾಡ್ತಾರೆ. ಸೊ AI ಇಸ್ ಡೂಯಿಂಗ್ ಎವ್ರಿಥಿಂಗ್ ನಾವು. ಸೊ ಅದು ಸರಿನೋ ತಪ್ಪು, ಯಾವ ರೀತಿ ಅದು ಸೊಸೈಟಿ ಮೇಲೆ ಇಂಪ್ಯಾಕ್ಟ್ ಮಾಡ್ತದೆ, ಸೊ ಅದರ ಬಗ್ಗೆ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ? ಡಿಬೇಟ್ ಮಾಡುವಂಥದ್ದು. ಇಟ್ ಇಸ್ ಒನ್ ಆಫ್ ದಿ ಎಕ್ಸಾಂಪಲ್ಸ್. ಓಕೆ. ನೆಕ್ಸ್ಟ್, ಅನಲೈಸಿಂಗ್ ಅ ನಾವೆಲ್ ಫ್ರಮ್ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ಸ್. ಒಂದು ನಾವೆಲ್ ಅನ್ನ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಅಲ್ಲಿ ಅನಲೈಸ್ ಮಾಡುವಂತ ಅಬಿಲಿಟಿ ಈ ಒಂದು ರಿಫ್ಲೆಕ್ಟಿವ್ ಲೆವೆಲ್ ಟೀಚಿಂಗ್. ಕಂಡಕ್ಟಿಂಗ್ ರಿಸರ್ಚ್ ಪ್ರಾಜೆಕ್ಟ್ಸ್. ಸೊ ರಿಸರ್ಚ್ ಮಾಡುವಂಥದ್ದು ಕೂಡ ಎಕ್ಸಾಂಪಲ್. ಕೇಸ್ ಸ್ಟಡಿ ಡಿಸ್ಕಷನ್ಸ್ ಇನ್ ಕ್ಲಾಸ್ ರೂಮ್ಸ್. ಒಂದು ಇನ್ಸಿಡೆಂಟ್ ನ ತೆಗೆದುಕೊಂಡು ಅದ್ರ ಬಗ್ಗೆ ಅನಲೈಸ್ ಡಿಸ್ಕಷನ್ ಮಾಡುವಂಥದ್ದನ್ನ ಈ ಒಂದು ರಿಫ್ಲೆಕ್ಟಿವ್ ಲೆವೆಲ್ ನಲ್ಲಿ ಕಲಿಸ್ಕೊಳ್ಳಿ. So this is about the levels of teaching. So now we'll see. Okay, ಇನ್ನು ಇದೆ ರಿಫ್ಲೆಕ್ಟಿವ್ ಲೆವೆಲ್ ಟೀಚಿಂಗ್. ಇಲ್ಲಿ ರೋಲ್ ಆಫ್ ಅ ಟೀಚರ್ ಏನಿರ್ತದೆ ಅಂದ್ರೆ the role of a teacher is democratic and cooperative. ಸೊ ಇದರ ಡೆಮೋಕ್ರೆಟಿಕ್ ಅಂಡ್ ಕೋಆಪರೇಟಿವ್ ಅಂತ ಅಂದ್ರೆ ಇಲ್ಲಿ ವಿದ್ಯಾರ್ಥಿಗಳ ಜೊತೆ ಟೀಚರ್ ಏನಾಗ್ತಾರೆ? ದೇ ವಿಲ್ ನಾಟ್ ಡಾಮಿನೇಟ್. ಆಕ್ಚುಲಿ ದೇ ವೋಂಟ್ ಡಾಮಿನೇಟ್. ಯಾರು? ಟೀಚರ್ಗಳು ಇಲ್ಲಿ ಕ್ಲಾಸ್ ರೂಮ್ ಅಲ್ಲಿ ದೇ ವೋಂಟ್ ಡಾಮಿನೇಟ್ ಸ್ಟೂಡೆಂಟ್ಸ್. ದೇ ಬಿಕಮ್ ವೆರಿ ಕೋಆಪರೇಟಿವ್. ದೇ ಗೈಡ್. ಓಕೆ, ದೇ ಶೋ ದ ವೇ. ಬಟ್ ಇಲ್ಲಿ ಹೋಗುವಂತಹ ರೆಸ್ಪಾನ್ಸಿಬಿಲಿಟಿ ಯಾರ್ದು? ವಿದ್ಯಾರ್ಥಿಗಳು. ದೇ ಹ್ಯಾವ್ ಟು ಮೂವ್. ಬಟ್ ದ ಟೀಚರ್ ಈಸ್ ಡೆಮೋಕ್ರೆಟಿಕ್ ಅಂಡ್ ಕೋಆಪರೇಟಿವ್ ಹಿಯರ್. ನೆಕ್ಸ್ಟ್, ಆಕ್ಟ್ಸ್ ಆಸ್ ಅ ಮೆಂಟರ್ ಆರ್ co-learner. ಟೀಚರ್ ಇಲ್ಲಿ he acts as a mentor or co-learner. ಸೊ ಟೀಚರ್ ಸೊ ನಾವು ಫಾರ್ ಎಕ್ಸಾಂಪಲ್ ರಿಸರ್ಚ್ ಮಾಡುವಾಗ ನಮ್ಮ ಗೈಡ್ಗಳು ಕೂಡ ಆರ್ಟಿಕಲ್ ಬರೀತಿರ್ತಾರೆ. ಅಟ್ ದ ಸೇಮ್ ಟೈಮ್ ವಿದ್ಯಾರ್ಥಿ ಕೂಡ ಆರ್ಟಿಕಲ್ ಬರೀತಾರೆ. ಸೊ ಇಲ್ಲಿ ಏನಾಗ್ತದೆ? ದೇ ಆರ್ co-learner ಆಗುವಂಥದ್ದು. ರೈಟ್. ಸೊ ಇಲ್ಲಿ ಟೀಚರ್ ಏನಾಗ್ತಾನೆ? ಮೆಂಟರ್ ಮತ್ತು co-learner ಆಗಿ ವರ್ಕ್ ಮಾಡ್ತಾರೆ. Encourages discussion and exploration. That is the role of teacher here. Next, methods used. What kind of methods we use in reflective level of teaching? The debate, case study, problem-based learning, the research projects, seminars. Idu already we have discussed in the last slide. Okay. Now let us look into this very important segment, that is previous year questions on this particular topic, that is levels of teaching. ಸೊ ಇಲ್ಲಿ ಇದು 2019 ಇದನ್ನ 2019 ಕೇಳಿದ್ದಾರೆ. ಪೇಪರ್ 1 ಅಲ್ಲಿ 2019 ಇದನ್ನ ಕೇಳಿದ್ರು. ಏನು in which level of teaching lower level learning outcomes get focused? ಸೊ ಯಾವ ಒಂದು ಟೀಚಿಂಗ್ ಲೆವೆಲ್ ಲೋವರ್ ಲೆವೆಲ್ ಲರ್ನಿಂಗ್ ಆಗ್ತದೆ? ಓಕೆ, ಫಸ್ಟ್ ಟೆಲ್ ಮಿ ವಿಚ್ ಇಸ್ ದಿ ಹೈಯೆಸ್ಟ್ ಲೆವೆಲ್ ಆಫ್ ಟೀಚಿಂಗ್? ಹೌದಾ? ಹೈಯೆಸ್ಟ್ ಲೆವೆಲ್ ಆಫ್ ಟೀಚಿಂಗ್ ಯಾವುದು ಅಂದ್ರೆ ರಿಫ್ಲೆಕ್ಟಿವ್ level of teaching is the highest level of teaching, right? ಹಾಗಾದ್ರೆ ಲೋಯೆಸ್ಟ್ ಏನಾಗ್ತದೆ? obviously memory level ಆಗುತ್ತೆ. obviously memory level teaching is the lowest. ಹಾಗಾಗಿ ನಮ್ಮ ರೈಟ್ ಆನ್ಸರ್ ಯಾವ್ದಿಲ್ಲ? memory level. okay, right answer is memory level 1 is the right answer. next question ಏನಿದೆ? the emphasis ಅಂದ್ರೆ
what to emphasis in memory level teaching is on which of the following. So memory level teaching ಅಲ್ಲಿ ಸೊ ಮೆಮರಿ ಲೆವೆಲ್ ಟೀಚಿಂಗ್ ಅಲ್ಲಿ ಯಾವುದ್ರ ಮೇಲೆ ಒತ್ತನ್ನ ಕೊಳ್ಳಾಗ್ತದೆ ಅಂತಾಗಿ ಹೇಳ್ತಿದ್ದಾರೆ. ಈ ಒಂದು ಇಂಥ ಕ್ವಶನ್ಸ್ಗಳು ಬಂದಾಗ ನೀವು ಎಲಿಮಿನೇಷನ್ ಮೆಥಡ್ ಅನ್ನ ಯೂಸ್ ಮಾಡಬೇಕು. ಯಾವುದು? ಎಲಿಮಿನೇಷನ್. ಎಲಿಮಿನೇಷನ್ ಟು ಎಲಿಮಿನೇಷನ್ ಮೆಥಡ್ ಅನ್ನು ಯೂಸ್ ಮಾಡಬೇಕು. ಫಸ್ಟ್ ಆಫ್ ಆಲ್ ಏನು? ಸೊ ಒಂದು ಸ್ಟೇಟ್ಮೆಂಟ್ ಅನ್ನ ಓದೋಣ. ಸೊ ಮೊದಲನೇದು ಏನ್ ಕೊಡಿದೆ? ಆರ್ಗನೈಸೇಷನ್ ಆಫ್ ಥಾಟ್ಸ್ ಅಂಡ್ ಐಡಿಯಾಸ್, seeing of relationship among the facts. Next ಏನಿದೆ? seeing of relationship among facts. Next ಇನ್ನೇನೊಂದು systematic presentation to enable quick reproduction. ನೋಡು ಅಗೇನ್ ಈ ಒಂದು ಇದೆ ಅಲ್ವಾ, ಕ್ವಿಕ್ ರೀಪ್ರೊಡಕ್ಷನ್ ಅಂತ ನನಗೆ ಇಟ್ ಈಸ್ ಅ ಪಾರ್ಟ್ ಆಫ್ ಮೆಮರಿ ಲೆವೆಲ್. ಹೌದಾ? ಗಾಟ್ ಇಟ್? ಮೆಮರಿ ಲೆವೆಲ್ ಆಗಿರುತ್ತೆ. ಹಾಗೆ ನೋಡು ನೆಕ್ಸ್ಟ್ ಕ್ರಿಟಿಕಲ್ ಥಿಂಕಿಂಗ್. ನೋಡಿ ಈಗ ಕ್ರಿಟಿಕಲ್ ಥಿಂಕಿಂಗ್ ನಾ ಹೇಳಿದೆ, ಕ್ರಿಟಿಕಲ್ ಥಿಂಕಿಂಗ್ ಅಂತ ಬಂದ ತಕ್ಷಣ ಇಟ್ ಈಸ್ ಆಲ್ವೇಸ್ ರಿಫ್ಲೆಕ್ಟಿವ್ ಲೆವೆಲ್ ಟೀಚಿಂಗ್. ನೀವು ಎಲಿಮಿನೇಷನ್ ಕೂಡ ಮಾಡ್ಬೋದು. ನಂತರ ಮಾಸ್ಟ್ರಿ ಆಫ್ ಕರೆಕ್ಟ್ ಸೀಕ್ವೆನ್ಸಿಂಗ್ ಆಫ್ ಫ್ಯಾಕ್ಟ್ಸ್. ಇಲ್ಲಿ ಮಾಸ್ಟ್ರಿ ಆಫ್ ಕರೆಕ್ಟ್ ಸೀಕ್ವೆನ್ಸಿಂಗ್ ಆಫ್ ಫ್ಯಾಕ್ಟ್ಸ್ ಅನ್ನುವಂಥದ್ದು ಇಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೆಗ್ರಿಗೇಟಿಂಗ್ ಒನ್ ಫೀಚರ್ ಫ್ರಮ್ ಅನದರ್. ರೈಟ್. ಸೊ ಈ ಒಂದು 6 ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಯಾವ ಎಕ್ಸಾಂಪಲ್ಗಳು ಎಂಫಸಿಸ್ ವಿಚ್ ಎಂಫಸಿಸ್ ಇನ್ ಮೆಮರಿ ಲೆವೆಲ್ ಟೀಚಿಂಗ್, ಯಾವ ಏನು ಮೆಮರಿ ಲೆವೆಲ್ ಟೀಚಿಂಗ್ ಎದ್ರ ಮೇಲೆ ಒತ್ತನ್ನ ಕೊಡ್ತದೆ ಅಂತ ಕೇಳ್ತಾ ಇದೆ. ಸೊ ಇಲ್ಲಿ ನಾವು ಹೇಳಿದ ಹಾಗೆ ಎಲಿಮಿನೇಷನ್ ಮೆಥಡ್ ಅನ್ನ ನಾವು ಯೂಸ್ ಮಾಡಬೇಕು. ಅಲ್ವಾ? ಎಲಿಮಿನೇಷನ್ ಮೆಥಡ್ ಅಂದ ತಕ್ಷಣ ಏನ್ ಮಾಡಬೇಕು? ನಾವು ಮೊದಲು ಗೊತ್ತಿರುವಂತಹ ಫ್ಯಾಕ್ಟ್ ಗಳ ಮೇಲೆ ನಾವು ಏನ್ ಮಾಡಬೇಕು? ಫೋಕಸ್ ಮಾಡಬೇಕು. ಸೊ ನಮ್ಗೆ ಏನ್ ಗೊತ್ತಿದೆ? ಈಸಿಯಾಗಿ ಗೊತ್ತಿರುವಂತದ್ದು ಇದು ಏನು? ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ ಅಂದ ತಕ್ಷಣ ಕ್ರಿಟಿಕಲ್ ಥಿಂಕಿಂಗ್ ಅಂತ ಬಂತು. ಹಾಗಾದ್ರೆ ನಮ್ಗೆ ಏನ್ ಕೇಳ್ತಾರೆ? ಇವರು ಮೆಮರಿ ಲೆವೆಲ್ ಟೀಚಿಂಗ್ ಕೇಳ್ತಾರೆ. ಹಾಗಾದ್ರೆ ಕ್ರಿಟಿಕಲ್ ಥಿಂಕಿಂಗ್ ಡಿ ಅನ್ನುವಂಥದ್ದು ಇಲ್ಲಿ ರಾಂಗ್ ಆಗಿರುತ್ತೆ. ಹಾಗಾದ್ರೆ ತೆಗಿಬೇಕು. ಡಿ ಯಾವ್ದಾಗಿದೆ? ಸೊ ಡಿ ನಮ್ಗೆ 3 ಕಾಣ್ತಾ ಇದೆ, ಸಿ ದಲ್ಲಿ ಡಿ ಕಾಣ್ತಾ ಇದೆ, ಕ್ಯಾನ್ಸಲ್ ದಿಸ್. ಮತ್ತೆ ಡಿ ಅಲ್ಲಿ 4 ಅಲ್ಲಿ ಕಾಣ್ತಾ ಇದೆ. ಸೊ ಇದರಲ್ಲಿ ABC 1 ಮತ್ತು 2 ಇರ್ಬೋದು. ಸೊ 1 ಮತ್ತು 2 ಇವಾಗ ನಾವು ಡಿಸ್ಕಷನ್ ಮಾಡೋಣ. ಓಕೆ, ಇಲ್ಲಿ ABC ಅಥವಾ ACE. ಹಾಗಾದ್ರೆ ABC ಅಂದ್ರೆ ಇಲ್ಲಿ ಎ ಅನ್ನುವಂಥದ್ದು ರೈಟ್ ಆಗಿದೆ 2ರಲ್ಲಿ ಇರೋದ್ರಿಂದ. ಸೊ ಎ ಇಸ್ ರೈಟ್ ಹಿಯರ್. ಎ ರೈಟ್ ಆಗಿದೆ. ಯಾಕೆಂದ್ರೆ 2ರಲ್ಲಿ ಇದೆ. ಸೊ ಆರ್ಗನೈಸೇಷನ್ ಆಫ್ ಥಾಟ್ಸ್ ಅಂಡ್ ಐಡಿಯಾಸ್ ಇಲ್ಲಿ ಆಗ್ತದೆ. ನೆಕ್ಸ್ಟ್ ಸೀಯಿಂಗ್ ಬಿ ಈಗ ನಮಗೆ ಡಿಸೈಡ್ ಮಾಡುವಂಥದ್ದು. ಓಕೆ, ಸೀಯಿಂಗ್ ರಿಲೇಶನ್ಶಿಪ್ ಅಮಾಂಗ್ ಫ್ಯಾಕ್ಟ್ಸ್. ಲುಕ್ ಎಟ್ ದಿಸ್. ಇಲ್ಲಿ ನಮಗೆ ಈ ಒಂದು ಸೀಯಿಂಗ್ ರಿಲೇಶನ್ಶಿಪ್ಸ್ ಅಮಾಂಗ್ ಫ್ಯಾಕ್ಟ್ಸ್ ಅನ್ನುವಂಥದ್ದು ಇಟ್ ಈಸ್ ಡನ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್. ಹೌದಾ? ಸೊ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಅಲ್ಲಿ ಇದನ್ನ ಮಾಡಲಾಗುತ್ತೆ, ನಾಟ್ ಇನ್ ದಿ ಮೆಮರಿ ಲೆವೆಲ್. ಹೇಳಿದ ಹಾಗೆ ನೋಡಿ, ಒಂದು ಕನ್ಸೆಪ್ಟ್ ಆಗಿರುತ್ತೆ. ಕನ್ಸೆಪ್ಟ್ ಅಲ್ಲಿ ಒಂದು ಕನ್ಸೆಪ್ಟ್ ಅನ್ನು ಅಂಡರ್ಸ್ಟ್ಯಾಂಡ್ ಮಾಡುವಾಗ ನಾವು ಅಲ್ಲಿ ರಿಲೇಶನ್ಶಿಪ್ ಅನ್ನ ನೋಡ್ತಿರ್ತಾರೆ. ಏನೋ ಇದರ ನಡುವೆ ಒಂದು ಫ್ಯಾಕ್ಟ್ ಮತ್ತು ಇನ್ನೊಂದು ಫ್ಯಾಕ್ಟ್ ನಡುವೆ ರಿಲೇಶನ್ಶಿಪ್ ಅನ್ನ ನೋಡ್ತಿರ್ತೀವಿ. ಅದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಗುತ್ತೆ, ನಾಟ್ ಇನ್ ದಿ ಲೆವೆಲ್ ಆಫ್ ಮೆಮರಿ. ರೈಟ್? ಮೆಮರಿ ಲೆವೆಲ್ ಅಲ್ಲಿ ಆಗೋದಿಲ್ಲ. ಹಾಗಾಗಿ ನಮ್ಗೆ ಇಲ್ಲಿ ಬಿ ಅನ್ನುವಂಥದ್ದು ರಾಂಗ್ ಆಗಿರೋದ್ರಿಂದ ಆಬ್ವಿಯಸ್ಲಿ ನಮ್ಗೆ ಆನ್ಸರ್ ರೈಟ್ ಆನ್ಸರ್ ACE. ಯಾವ್ಯಾವ ರೈಟ್ ಆನ್ಸರ್ ಇಲ್ಲಿ? A, C and E. Right. So the right answer is 2 here. 2 ಅನ್ನೋದು right answer. So this is about levels of teaching. In the next class, I'll teach many other topics in teaching aptitude. Thank you very much.